ಇದು ಬೆಳಗ್ಗೆ ನಂಗೆ 2 ಆರ್ಡ್ರ್ ಇತ್ತು, ವೇ ಐಸೋಲೇಟ್. ಸೊ ನನ್ನ ಫ್ರೆಂಡಿಗೆ 2 ಐಸೋಲೇಟ್ ಕೊಟ್ಟೆ, ಆರ್ಡ್ರ್ ಹಾಕಿದ್ದ. ಸೊ ಲಾಸ್ಟ್ ಟೈಮ್ ಒಂದು ಚಾಕ್ಲೇಟ್ ಯೂಸ್ ಮಾಡಿದ್ದ, ಸೊ ಈ ಸತಿ ಮಲೈ ಕುಲ್ಫಿ ಯೂಸ್ ಮಾಡ್ತಿದ್ದೇನೆ. ಸೊ ನಿಮ್ಗೆ ಯಾವ್ದಾದ್ರು ಸಪ್ಲಿಮೆಂಟ್ ಬೇಕು ಅಂತ, ಪ್ರೋಟೀನ್ ಬೇಕು ಅಂತಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಸೊ ಅದೆಲ್ಲ ಕೊಟ್ಟು ಸೀದಾ ಬಂದೆ ಜಿಮ್ಮಿಗೆ. ಎಲ್ಲ ಕೇಳ್ಬೋದು ಏನು ವ್ಲಾಗ್ ಮಾಡಿಲ್ಲ ಅಂತ. ಸೊ ವ್ಲಾಗ್ನ ಮಾಡಿಲ್ಲ ಬಿಕಾಸ್ ನಾನು ಜಿಮ್ಗೆ ಹೋಗಿಲ್ಲ. ಹಾಗಂತ ವರ್ಕೌಟ್ ಮಾಡಿಲ್ಲ ಅಂತಲ್ಲ, ನಾನು ಮನೇಲೆ ವರ್ಕೌಟ್ ಮಾಡ್ತಿದ್ದೆ, ಜಿಮ್ ಕಡೆ ಹೋಗಿಲ್ಲ ಅಷ್ಟೇ, ಸ್ವಲ್ಪ ಬ್ಯುಸಿ ಇತ್ತು. ನನ್ನ ಮನೇಲಿರೋ ಎಕ್ವಿಪ್ಮೆಂಟ್ಸಲ್ಲಿ ನಾನು ಎಲ್ಲ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಆ್ಯಂಡ್ ಶುಡ್ನ ಜಿಮ್ಗೆ ಹೋಗಲೇಬೇಕು. ಸೊ ಹಾಗಾಗಿ ಜಿಮ್ಮಿಗೆ ಬಂದೆ. ಸೊ ಬೇಸಿಕ್ಲಿ ಜಿಮ್ ಬಿಟ್ಟವರೆಲ್ಲ ಬಿಗಿನಿಂದನೇ ಸ್ಟಾರ್ಟ್ ಮಾಡಬೇಕು, ನಾನು ಅಷ್ಟೇ. ಸೊ ಚೆಸ್ಟಲ್ಲಿ ಬಂದು ಅಪ್ಪ, ಮಿಡಲ್ ಆ್ಯಂಡ್ ಲೋವರ್ 2 ಸೆಟ್ ಆಡಿಕೊಂಡೆ. ರೆಪ್ ಬಂದು 8 and 10. ಫಸ್ಟ್ ಬೆಂಚ್ ಪ್ರೆಸ್ ಆಡಿದೆ, ಇದು ಬಂದ್ಬಿಟ್ಟು 8 into 10 reps ಆ್ಯಂಡ್ 2 sets ಆಗ್ತೀನಿ. ಸೆಕೆಂಡ್ ಬಂದ್ಬಿಟ್ಟು ಅಪ್ಪರ್ ಚೆಸ್ಟ್, ಇದು ಅಷ್ಟೇ 8 into 10, ವೆಯ್ಟ್ ಬಂದು 10 into 10. ನಾನು ಯೂಶ್ವಲಿ ಲೋವರ್ಗೆ ಬೆಂಚ್ ಆಡಲ್ಲ, ಈ ಮಿಷಿನ್ನ ಯೂಸ್ ಮಾಡ್ತೀನಿ. ಇದು ಒಂದು ಫ್ಯಾಂಟಾಸ್ಟಿಕ್ ಮಿಷಿನ್. ಇದರಲ್ಲಿ ಏನಂದರೆ ಎಷ್ಟು ವೆಯ್ಟ್ ಲೋಡ್ ಹಾಕಿದ್ರು ನಮಗೆ ಒಂದು ಇಂಪ್ಯಾಕ್ಟ್ ಬೀಳಲ್ಲ, ಒಂದು ಸ್ಟ್ರೆಸ್ ಬೀಳಲ್ಲ. ಸೊ ವೆಯ್ಟ್ ಆರಾಮಾಗಿ ಹೊಡಿಬೋದು. ಸೊ ಇಫ್ ಯುವರ್ ಇಂಟರ್ಮೀಡಿಯೇಟ್, ನಿಮಗೆ ಒಂದು 100 above ವೆಯ್ಟ್ ಹಾಕೊಂಡು ನೀವು ಆರಾಮಾಗಿ ಹೊಡಿಬೋದು, ನೀವು ನಾಟ್ ಅ ಪ್ರಾಬ್ಲಮ್. ನೀವು ಬಿಗಿನರ್ಸ್ ಆಗಿದ್ರೆ ಒಂದು ಲೈಟ್ ವೆಯ್ಟಲ್ಲಿ ಪುಷ್ ಮಾಡಿ, ಆಮೇಲೆ ವೀಕ್ಲಿ ಪ್ರೋಗ್ರೆಸ್ ಓವರ್ಲೋಡ್ ಮಾಡಿ. ಸೊ ಇದೆಲ್ಲ ಮುಗಿಸ್ಕೊಂಡು ಆ್ಯಬ್ಸ್ ಟ್ರೈನ್ ಮಾಡೋಣ ಅಂತ ಬಂದೆ. ಸೊ ಆ್ಯಬ್ಸ್ಗೆ 2 ವೇರಿಯೇಷನ್ ವರ್ಕೌಟ್ ಮಾಡಿದ್ದೀನಿ. ಒಂದು ಬಂದು ಹ್ಯಾಂಗಿಂಗ್ ಲೆಗ್ ರೇಸ್, ಇದು 8 into 10, 2 sets ಆಡ್ಕೊಂಡೆ. ಸೊ ಇನ್ನೊಂದು ಬಂದ್ಬಿಟ್ಟು ಕೇಬಲ್ ಕ್ರಂಚ್, ಇದು ಸೇಮ್ 8 into 10,